ತೇಜಸ್ವಿ ಸೂರ್ಯ ಅವ್ರನ್ನ ನೋಡೇ ಇಲ್ವಲ್ಲ. ಮೋದಿ ಮುಖ ನೋಡಿ ಅಂತಾರೆ, ಯಾಕೆ ಇವ್ರ ಮುಖ ಚೆನ್ನಾಗಿಲ್ವಾ? ತೇಜಸ್ವಿ ಸೂರ್ಯ ಅವರು ಏನಾದ್ರು ಒಂದು ಅಭಿವೃದ್ಧಿ ಕಾರ್ಯಗಳನ್ನು 2 ಕ್ಷೇತ್ರದಲ್ಲಿ ಏನಾದ್ರು ಕೊಡುಗೆ ಇದ್ರೆ ನಿಮಗೆ ಗೊತ್ತಿದ್ರೆ ನೀವು ಮಾಧ್ಯಮದವ್ರು ನೀವು ಹೇಳಿ, ಇಲ್ಲ ಯಾವ್ದಾದ್ರು ಸಾರ್ವಜನಿಕರಿಗೆ ಕೇಳ್ಕೊ ಬನ್ನಿ. ಇಲ್ಲಿ ಯಾರಿಗಾರು ಸಾರ್ವಜನಿಕ ಪ್ರಶ್ನೆ ಮಾಡಿ. ಅವ್ರ ಹೆಸರೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರಿಗೆ ಓಟ್ ಹಾಕ್ತೀನಿ ಅಂದ್ರೆ ಮೋದಿ ಓಟ್ ಹಾಕ್ತೀನಿ ಅಂತಾರೆ, ಕಾಂಗ್ರೆಸ್ ಓಟ್ ಹಾಕ್ತೀನಿ ಅಂತ ಹೊರತು ತೇಜಸ್ವಿ ಸೂರ್ಯ ಅವ್ರಿಗೆ ಓಟ್ ಹಾಕ್ತೀನಿ ಅನ್ನೋರು ಯಾರು ಒಬ್ರು ಇದ್ರೆ ತೋರಿಸ್ಬಿಡಿ. ಮೊನ್ನೆ ಕಾಟನ್ ಪೇಟೆಯಲ್ಲಿ ನಮ್ಮ ಇವರ ವೈಯಕ್ತಿಕ ವಿಷಯಕ್ಕೆ ಇವ್ರು ಹೋಗಿದ್ದಾರಲ್ಲ, ಏನು ಇನ್ನು ಹಿಂದೂ ಮುಸ್ಲಿಮ್ಸ್ ಗಲಾಡ್ತಾರೆ ಅಕ್ಕ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರುವುದು 2 ಬಾರಿ. ಬಿಜೆಪಿ ಸತತವಾಗಿ ವಿಜಯ ಪತಾಕೆಯನ್ನ ಹಾರಿಸುತ್ತಾ ಬಂದಿದೆ. ದಿವಂಗತ ಅನಂತ್ ಕುಮಾರ್ ಬಿಜೆಪಿಯಿಂದ ಸ್ಪರ್ಧಿಸಿ ಸತತ 6 ಬಾರಿ ಗೆದ್ದ ಕ್ಷೇತ್ರವಿದು. ನಂತರ ಈ ಕ್ಷೇತ್ರಕ್ಕೆ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಸ್ಪರ್ಧೆ ಮಾಡಿದ್ದು ತನ್ನ ಚೊಚ್ಚಲ ಸ್ಪರ್ಧೆಯಲ್ಲಿ ಗೆದ್ದು ಸಂಸದರಾಗಿ ಹೊರಹೊಮ್ಮಿದವರು. ಕಳೆದ ಬಾರಿಯ ಚುನಾವಣೆಯಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ನ BK ಹರಿಪ್ರಸಾದ್ ಏನೋ ಸ್ಪರ್ಧೆ ಮಾಡಿದರು. ಈ ಬಾರಿ ಮತ್ತೆ ತೇಜಸ್ವಿ ಸೂರ್ಯಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದ್ದು ಇವರಿಗೆ ಎದುರಾಳಿಯಾಗಿ ಕಾಂಗ್ರೆಸ್ನ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಕಣದಲ್ಲಿ ಇದ್ದಾರೆ. ಈ ಕ್ಷೇತ್ರದ ವಿಶೇಷ ಆಕರ್ಷಣೆ ಅಂದರೆ ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇರೋದು. ಈ ಕ್ಷೇತ್ರದಲ್ಲಿ ಈ ಬಾರಿ ಈ 3 ಅಭ್ಯರ್ಥಿಗಳ ತ್ರಿಕೋನ ಸ್ಪರ್ಧೆ ನಡೆಯುತ್ತಾ ಈ ಕ್ಷೇತ್ರದ ಮತದಾರರು ಯಾರ ಕೈ ಹಿಡಿತಾರೆ, ತೇಜಸ್ವಿ ಸೂರ್ಯರ ಕಾರ್ಯವೈಖರಿ ಬಗ್ಗೆ ಮತದಾರರು ಏನು ಹೇಳ್ತಾರೆ ಎಂಬುದನ್ನು ನೋಡ್ಕೊಂಡು ಬರೋಣ. ಸೌಮ್ಯ ರೆಡ್ಡಿ ಅವರೇನೆ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತದೆ ಸರ್? ಏನು ಮಾಡಿಲ್ವಲ್ಲ ಸರ್. 5 ವರ್ಷದಲ್ಲಿ ಮಗನೇ ತೋರಿಸಿಲ್ಲ. ತೇಜಸ್ವಿ ಸೂರ್ಯದಿಂದ ಏನೂ ಆಗಿಲ್ಲ. ಜನಗಳು ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಏನು ಕೇಳೋರಿಲ್ಲ ಇಲ್ಲಿ. ಹಾಗಾಗಿ ಸೌಮ್ಯ ರೆಡ್ಡಿರವರು ಅವರ ವರ್ತನೆಯಲ್ಲೂ ಕೂಡ ಸೌಮ್ಯವಾಗಿದೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮತ್ತು ತೇಜಸ್ವಿ ಸೂರ್ಯರವರು 5 ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಇಲ್ಲಿರ್ತಕ್ಕಂಥವ್ರು ಯಾರಿಗಾರು ಒಬ್ಬರಿಗೆ ಕಾರ್ಯಕರ್ತರಿಗಾಗಲಿ ನಾಗರಿಕರಿಗಾಗಲಿ ಕೇಳಿದ್ರೆ ಅವ್ರ ಸಾಧನೆ ಏನು ಅನ್ನೋದನ್ನು ತೋರಿಸ್ತಾರೆ. ಇವತ್ತು ಮೋದಿಯವ್ರ ಹೆಸರಲ್ಲಿ ಅಷ್ಟೇ ಇವತ್ತು ಮತ ಕೇಳ್ತಾ ಇದ್ದಾರೆ ಹೊರತು ತೇಜಸ್ವಿ ಸೂರ್ಯ ಅವರು ನಾನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ನನಗೆ ಓಟ್ ಕೊಡಿ ಅನ್ನೋ ಕೇಳೋವಂಥ ಮಟ್ಟಕ್ಕಿಲ್ಲ. ಇವತ್ತು ಬರೀ ಹಿಂದುತ್ವ ದೇಶ ಇಷ್ಟೇ ಸೀಮಿತ ಆಗಿದೆ ಹೊರತು ಅದೇ ನೋಡಿ ಇವತ್ತು ಬಾಯಿ ತುಂಬ ಮಾತಾಡ್ತಾರೆ. ನಾನು ಏನು ಸಾಬಸ್ತ, ನಾನು ಪ್ರಾಮಾಣಿಕ, ನಾನು ಭ್ರಷ್ಟಾಚಾರ ಅಲ್ಲ, ಇವೆಲ್ಲವನ್ನೂ ಕೂಡ ಹೇಳ್ತಾರೆ. ಇವತ್ತು ಅದರಲ್ಲಿ ಇವತ್ತು ಅವ್ರು ಡಿಕ್ಲರೇಷನ್ ಮಾಡಿರೋದ್ರೊಳಗೆ ಇವ್ರಿಗೆ ಯಾವ ಉದ್ಯೋಗ ಇದೆ, ಏನು ಉದ್ಯೋಗ ಇದೆ? ಯಾವುದೂ ಇಲ್ಲ. 50 ಲಕ್ಷ ಇರೋವಂಥದ್ದನ್ನು ಇವತ್ತು ಅದು ದುಪ್ಪಟ್ಟಲ್ಲಿ ಇನ್ನೂ 4, 10, 20, 30% ಜಾಸ್ತಿ ಆಗಿದೆ. 30% ಅವರ ಹಣ ಇವತ್ತು ಗಳಿಕೆಯಲ್ಲಿ ಜಾಸ್ತಿ ಆಗಿದೆ. ಎಲ್ಲಿಂದ ಬಂತು ದುಡ್ಡು? ಇದನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ ಏನು ಅನ್ನೋದು. ಹಾಗಾಗಿ ಇವತ್ತು ಅವರು ಮತ ಮೋದಿಗೆ ಓಟ್ ಹಾಕಿ ಅಂತ ಅವರು ಕೇಳ್ಬೋದು ಅಷ್ಟೇ ಹೊರತು ನನಗೆ ಓಟ್ ಹಾಕಿ ಅಂತ ಅವ್ರು ಕೇಳೋ ಇದರೊಳಗಿಲ್ಲ. ಇವತ್ತು ಯಾವುದೋ ಚಿಕ್ಕಪೇಟೆಲ್ಲ ಆಯ್ತಲ್ಲ ಒಂದು ಗಲಾಟೆ, ಅದರದ್ದು ನೇತೃತ್ವ ವಹಿಸೋದಕ್ಕೆ ಈ ಚುನಾವಣೆ ಬಂತು ಹತ್ತಿರದಲ್ಲಿ ಅನ್ನೋದಕ್ಕೆ ಇವತ್ತು ಹೋಗಿ ಅದನ್ನು ಒಂದು ಇದು ಮಾಡಿ ಏನೋ ಒಂದು ಪ್ರಚಾರ ತಗೊಳ್ಳೋಕ್ಕೆ ಇವತ್ತು ಅದನ್ನು ಮಾಡಿದ್ದಾರೆ. ಬಿಟ್ಟರೆ ಹೌದು ಇವತ್ತು ಕೋರ್ಟ್ ಚಿಮಾರಿ ಹಾಕಿದೆಯಲ್ಲ, ಕೋರ್ಟಿಗೆ ಅವ್ರು FIR ಆಗಿದೆ ಅವ್ರ ಮೇಲೆ. ಈಗ ನೀವು ಅದನ್ನು ಕೋಮು ಗಲಭೆ ಸೃಷ್ಟಿ ಮಾಡೋ ರೀತಿಯಲ್ಲಿ ಅವರಿಗೆಲ್ಲ ಉದ್ರೇಕಗೊಳಿಸಿ ಅಲ್ಲಿರೋನೆಲ್ಲ ಎತ್ಕಟ್ಟಿ ಇವತ್ತು ಅಲ್ಲಿ ಆ ವಾತಾವರಣ ಆ ಮಟ್ಟಿಗೆ ಆಗೋದಕ್ಕೆ ಕಾರಣ ಅವರೇ ಅನ್ನೋದನ್ನು ಎಲ್ಲ ಸಾಬೀತಾಗಿದೆಯಲ್ಲ, FIR ಹಾಕಿದ್ದಾರಲ್ಲ. ತೇಜಸ್ವಿ ಸೂರ್ಯ ಅವ್ರನ್ನ ನೋಡೇ ಇಲ್ವಲ್ಲ. ಮೊನ್ನೆ ಕಾಟನ್ ಪೇಟೆಯಲ್ಲಿ ನಮ್ಮ ಇವರ ವೈಯಕ್ತಿಕ ವಿಷಯಕ್ಕೆ ಇವ್ರು ಹೋಗಿದ್ದಾರಲ್ಲ, ಏನು ಇನ್ನು ಹಿಂದೂ ಮುಸ್ಲಿಮ್ಸ್ ಗಲಾಡ್ತಾರೆ ಅಕ್ಕ. ಹಂಗೆ ಮಾಡಬಾರ್ದು. ಅವರು ನಮ್ಮ ಅಣ್ಣ ತಮ್ಮ ಅಂದ್ಕೊಂಡು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಹೊರತು ಸುಮ್ಮನೆ ಯಾಕೆ ಬಿತ್ತೋದು ಅವನು ಹಿಂದೂ ಇವನು ಮುಸಲ್ಮಾನ್ ಅವೆಲ್ಲ ಇಲ್ಲ. ನಮ್ಮ ಅಪ್ಪನ ಕಾಲದಿಂದ ನಮ್ಮ ತಾತನ ಕಾಲದಿಂದ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ರಾಮ ಮಂದಿರ ಫೋಟೋ ಎತ್ಕೊಂಡು ಬರೋರು. ಇವರೇನು ಹೊಸ್ದಾಗಿ ಮಾಡಿಲ್ಲ ರಾಮ ಮಂದಿರನ. ಅವಾಗ್ಲಿಂದನೂ ರಾಮನ್ನ ಪೂಜೆ ಮಾಡ್ಕೊಂಡು ನಾವೇನು ಹಿಂದೂಗಳೇನು ಮುಸಲ್ಮಾನ, ನಾವು ಹಿಂದೂಗಳೇ ಅಲ್ವಾ. ಇವ್ರೇನು ಹೊಸ್ದಾಗಿ ನಾವು ರಾಮ ಮಂದಿರ ಕಟ್ಬಿಟ್ಟಿದ್ದೀವಿ ಏನೋ ಮಾಡ್ಬಿಟ್ಟಿದ್ದೀವಿ, ಏನೂ ಇಲ್ಲ. ಆ ಭಗವಂತನ ಹೆಸರು ಹೇಳ್ಕೊಂಡು ಇವರು ಓಟ್ ಕೇಳ್ತಾರೆ ಹೊರತು ಇನ್ನು ಇವ್ರ ಮುಖ ನೋಡ್ಕೊಂಡು ಯಾರೂ ಓಟ್ ಹಾಕಲ್ಲ. ಆಮೇಲೆ ಇನ್ನೂ ಇವಾಗ ಏನು ಹೇಳ್ತಾರೆ, ಇಲ್ಲಿ ನಿಂತಿರೋರು ಮೋದಿ ಮುಖ ನೋಡಿ ಅಂತಾರೆ, ಯಾಕೆ ಇವ್ರ ಮುಖ ಚೆನ್ನಾಗಿಲ್ವಾ? ಅಲ್ಲ ನೀವಾರು ಪಾಪ ಸೇವಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣ್ತೀರಾ, ಹಂಗೆ ಇವ್ರ ಮುಖ ಚೆನ್ನಾಗಿಲ್ಲ ಮೋದಿ ಮುಖ ನೋಡಿ ಅಂತಾರೆ. ಅದಕ್ಕೆ ಹೇಳೋದು ದಯವಿಟ್ಟು ಅದು ಬೇಡ. ನೋಡಿ ಇಷ್ಟು ಸಾರಿ ಕೊಟ್ಟಿದ್ದು, ಇವತ್ತು ಈ ಸಾರಿ ಸೌಮ್ಯ ರೆಡ್ಡಿ ಅವರು ಅತಿ ಹೆಚ್ಚಿನ ಮತದಿಂದ ವಿನ್ ಮಾಡ್ತಾರೆ ಖಂಡಿತವಾಗಿ. ಸರ್ ಸೌಮ್ಯ ರೆಡ್ಡಿಗೆ ಅವಕಾಶ ಇದೆ ಅನ್ಸುತ್ತೆ ಸರ್. ತೇಜಸ್ವಿ ಸೂರ್ಯಗೂ ಇದೆ ಅವಕಾಶ, ಬಟ್ ಈ ಸಲ ಕಮ್ಮಿ ಇದೆ ಅವ್ರಿಗೆ. 5 ವರ್ಷದಿಂದ ಎಲ್ಲ ಅಭಿವೃದ್ಧಿ ಆಗಿದೆ ಸರ್. ಯಾವ ಕ್ಷೇತ್ರದಲ್ಲಿ ಆಗಿದೆ? ನಾವು 45 ವರ್ಷದಿಂದ ಇದ್ರೇನ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಈ ಥರ ನಮ್ಗೆ ಯಾವ ವರ್ಷವೂ ಯಾರೂ ಮಾಡಿಲ್ಲ. ನಮಗೆ ರಾಮಲಿಂಗ ರೆಡ್ಡಿ ಅವರು ಇದ್ರಲ್ಲ ಇದೇ ಈ ಇದರಲ್ಲಿ ಅವರೇ ಇದ್ದಿದ್ದು ನಮಗೆ.
45 ವರ್ಷದಿಂದ ಅವ್ರ ಕಡೆನೇ ನಾವು ವ್ಯಾಪಾರ ಇಲ್ಲಿ ಬಿಟ್ಟಿದ್ರು ಮಾಡಿದ್ವಿ. ನಮ್ಗೆ ಯಾರೂ ಎತ್ತು ಅಂದಿಲ್ಲ, ಇಷ್ಟು ತೊಂದರೆ ಯಾರೂ ಕೊಟ್ಟಿಲ್ಲ. ಇವಾಗ ಬಿ ಜೆ ಪಿಯವ್ರು ಬಂದರು, ಎಲ್ಲ ಎತ್ತಿ ಬಿಸಾಕ್ಬಿಟ್ರು. ಯಾರು ಮಾಡಿಕೊಡ್ತಾರ ನಮ್ಗೆ ಜಾಗ? ನಮ್ಗೆ ವಯಸ್ಸಾಗಿರೋರಿಗೆ 40-50 ವರ್ಷ ನಾವು ಇಲ್ಲಿ ಬಾಳಿರೋರು, ನಮ್ಮ ಮನೇಲೆ ಊಟಕ್ಕೆ ಇಲ್ಕೊಂಡ ನಮ್ಮ ಮಕ್ಕಳು ಮರಿ ಅಂತ ರೋಡಲ್ಲಿದ್ದೀವಿ. ಈ ಬಿಸಿಲಲ್ಲಿ ನಮ್ಗೆ 60 ವರ್ಷ ನಾವು ಈ ಬಿಸಿಲಲ್ಲಿ ಇರೋಕೆ ನನ್ನ ಕೈಲಿ ಆಗಿಲ್ಲ. ಯಾರಿಗೆ ಹಾಕ್ತೀವೋ ಯಾರಿಗೆ ಬಿಡ್ತೀವೋ ಗೊತ್ತಿಲ್ಲ. ನಮ್ಗೆ ಹಾಕಿಸಿನವ್ರಿಗೆ ಸಂತೋಷಕ್ಕೆ ಅವ್ರ ಮಕ್ಕಳು ಮರಿ ಚೆನ್ನಾಗಿರಬೇಕು. ಇಬ್ಬರಿಗೂ ಫೈಟ್ ಇದೆ ಸರ್, ಯಾರೇನು ಅಷ್ಟೇನು ಸುಲಭ ಏನಿಲ್ಲ. ಇಷ್ಟು ವರ್ಷ ಬಿ ಜೆ ಪಿಯನ್ನೇ ನೋಡ್ಕೊಂಬಂದಿರೋದು ಇಲ್ಲಿ. ಈ ಸಲ ಸ್ವಲ್ಪ ಜನಗಳು ಚೇಂಜ್ ಬಯಸ್ತಾವ್ರೆ ಅಂತ ಅನ್ಸತ್ತೆ. ಅದಂತೂ ಸತ್ಯ ಅಂತೂ ಅಲ್ಲ, ಚೇಂಜ್ ಆಗ್ಬೋದು ಅಂತ ಅನ್ಸುತ್ತೆ. ಒಳ್ಳೇದು, ಯಾರಿಗೆದ್ರು ಒಳ್ಳೇದೇನೆ. ಯಾರಾದರೂ ಗಳಿಸ ದೇಶಕ್ಕೆ ಒಳ್ಳೇದು ಮಾಡಬೇಕು. ತೇಜಸ್ವಿ ಪಾಪ್ಯುಲಾರಿಟಿ ವಾಟ್ ಸೌಮ್ಯರೆಡ್ಡಿ ಈ ಸರಿ ಪೈಪೋಟಿ ಇದೆ. ಮೋಸ್ಟ್ಲಿ ಇವರೇ ಬರೋದು. ಜಯಸೂರ್ಯನೇ ಬರೋದು. ತೇಜಸ್ವಿ ಸೂರ್ಯ ಅವರಿಂದ ಏನೆಲ್ಲ ಅಭಿವೃದ್ಧಿ ಕೆಲಸ? ಯಾರಿಂದ ಏನಿಲ್ಲ ಸರ್, ಮಾಮೂಲು ಅವರೇ ಗೆದ್ದಿರೋದು. ಈ ಸರಿ ಅವರೇ ಗೆಲ್ಬೋದು ಅನ್ಸುತ್ತೆ. ಸೋಮಿರೆಡ್ಡಿ ಸರ್, ಸೋಮಿರೆಡ್ಡಿ. ತೇಜಸ್ವಿ ಸೂರ್ಯ ನೋ ಇಲ್ಲ. ತೇಜಸ್ವಿ ಸೂರ್ಯನೂ ಅವರು ಬಂದಿಲ್ಲ. ಎಮ್ ಎಲ್ ಎ ಹತ್ರ ಹೋಗ್ತೀವಿ, ಎಮ್ ಎಲ್ ಎ ಹತ್ರ ಹೋಗ್ತಾರೆ ಹುಡುಗರು. ಹೋದ್ರೂ ಅವರು ಏನು ಆನ್ಸರ್ ಇದು ಕೊಡ್ತಾ ಇಲ್ಲ. ತುಂಬ ಕಷ್ಟ ಆಗೋದು ಸ್ವಾಮಿ. ಏನು ತೇಜಸ್ವಿ ಸೂರ್ಯ ಬರ್ಬೋದು. ಏನೆಲ್ಲ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು? ಏನೆಲ್ಲ, ಹಿ ಇಸ್ ಅ ವೆರಿ ಕೇಪಬಲ್ ಲೀಡರ್. ಸೌಮ್ಯರೆಡ್ಡಿ ಸೌಮ್ಯರೆಡ್ಡಿ ಎಜುಕೇಟೆಡ್, ಬಟ್ ಅಷ್ಟೊಂದು ಇದಿಲ್ಲ. ಬಿ ಜೆ ಪಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಅಂತ ಎಲ್ಲರೂ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ಅಭಿಪ್ರಾಯ, ಅದ್ರ ಮೇಲೆ ಹೇಳೋದು. ಸರ್ ನಾವು ಬಂದಿಲ್ಲ 25 ವರ್ಷ ಆಯಿತು. ಅದಕ್ಕೆ ಮುಂದೆಲ್ಲ ನಮಗೆ ಬಡವರು ವ್ಯಾಪಾರ ಮಾಡೋಕ್ಕೆಲ್ಲ ಏನು ತೊಂದರೆ ಕೊಟ್ಟಿಲ್ಲ. ಈ ಟೈಮು ನಮಗೆ ತುಂಬ ತೊಂದರೆ ಕೊಟ್ಬಿಟ್ಟಾರೆ ಸರ್. ಅದು ಯಾರಿಂದ ದೇವ್ರಿಗೆ ಗೊತ್ತು. ಅದು ಇವರು ಹೇಳ್ತಾರೆ, ಅವರೇ ಹೇಳ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಬಿ ಜೆ ಪಿ ಬಂದ ಸ್ವಲ್ಪ ಎಮ್ ಎಲ್ ಎ ಹೌದು ಸರ್. ಏನು ತೊಂದರೆ ಇಲ್ಲ ಸರ್. 25 ವರ್ಷ ಏನು ತೊಂದರೆ ಇಲ್ಲ. ಇವಾಗ ಬಡವ್ರ ನೋಡಿ ಎಷ್ಟು ಕಷ್ಟ ತೊಂದರೆ ಕೊಟ್ಬಿಟ್ಟಾರೆ ನೋಡಿ. ಸೌಮ್ಯರೆಡ್ಡಿ ಬಂದರೆ ಚೆನ್ನಾಗಿದೆ ಸರ್. ಹಾಂ, ಯಾಕಂದ್ರೆ ನಮಗೆ ಸೋಮ್ಯಾರೆಡ್ಡಿ ಅಂದರೆ ನಿಮ್ಗೆ ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಅನುಕೂಲ ಚೆನ್ನಾಗಿರುತ್ತೆ ಸರ್. ಇಲ್ಲಿ ತುಂಬ ಕಷ್ಟ ಕೊಡ್ತಾ ಇದ್ದಾರೆ, ಒಬ್ರಿಗಂತ ಒಬ್ಬರು ಟಾರ್ಚರೇ ಕೊಡ್ತಾ ಇದ್ದಾರೆ. ಇಲ್ಲಿ ಮಾಸ್ ಅವರು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ, ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಮಗುಗೆ ಸ್ಕೂಲಿಂದ ತೆಗೆಸ್ಬಿಟ್ಟಿದ್ದಾರೆ. 9th ಸ್ಟ್ಯಾಂಡರ್ಡ್ ಹುಡುಗ ಇದ್ದಾನೆ, ಫಸ್ಟ್ PUC ಹುಡುಗ ಒಬ್ಬ ಇದ್ದಾನೆ. ತುಂಬ ತೊಂದರೆ ಕೊಡ್ತಾರೆ, ತುಂಬಾ ಹಿಂಸೆ ಆಗ್ತಾ ಇದೆ ನಮಗೆ. ಅವರಿಂದ ನಮಗೇನು ಇದಾಗಿಲ್ಲ ಸರ್ ಇಲ್ಲಿ. ತೇಜಸ್ವಿ ಸೂರ್ಯದಿಂದ ನಮಗೇನು ಇಲ್ಲಿ ಇದಾಗಿಲ್ಲ. ನಮಗಿರೋದು ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಟ್ಟರೆ ಪರವಾಗಿಲ್ಲ ಅಷ್ಟೇ, ಇನ್ನೇನಿಲ್ಲ. ಅವರು ಒಂದು ಸಲ ಬಂದು ಹೋಗಿದ್ದಾರೆ ಅಷ್ಟೇ. ಅದು ಇಲ್ಲಿ ಎಲ್ಲ ಅಂಗಡಿಗಳು ಜಾಸ್ತಿ ಇದೆ, ಇದೆಲ್ಲ ತೆಗಿಸ್ಬೇಕು ಅಂತ ಹೇಳ್ಬಿಟ್ಟು ಹೋದರು ಅಷ್ಟೇ. ತೇಜಸ್ವಿ ಸೂರ್ಯ ಅಷ್ಟೇ, ಏನೋ ಅನುಕೂಲ ಮಾಡಿಕೊಟ್ಟಿಲ್ಲ. ಅವ್ರವ್ರದ್ದು ಅನುಕೂಲ ಮಾಡ್ಕೊತಾರೆ, ನಮಗೆ ಯಾರು ಬಡವ್ರಿಗೆ ಯಾರೂ ಅನುಕೂಲ ಮಾಡಿಕೊಟ್ಟಿಲ್ಲ, ಮಾಡಿಕೊಡೋದು ಇಲ್ಲ. ಅವರು ಆ ಥರ ತೊಂದರೆ ಕೊಡ್ತಾ ಇದ್ದಾರೆ. ಸೂರ್ಯ ಲೈಕ್ ಅವ್ರು ಇವಾಗ ಯೂತ್, ಅಪ್ಕಮಿಂಗ್ ಯೂತ್ ಚೆನ್ನಾಗಿದ್ದಾರೆ, ಯಂಗ್ ಆಗಿದ್ದಾರೆ, ಚೆನ್ನಾಗಿ ಎಲ್ಲ ಡೆವಲಪ್ ಮಾಡ್ತಾರೆ, ಯೂತ್ಗೂ ಹೆಲ್ಪ್ ಮಾಡ್ಬೋದು ಅಂತ ಇದೆ. ನಮಗೂ ತೇಜಸ್ವಿ ಸೂರ್ಯನೇ. ಏನಕ್ಕೆ ಅಂದರೆ ತೇಜಸ್ವಿ ಸೂರ್ಯ ಅವ್ರ ಹತ್ರ ಗುಡ್ ಪಾಯಿಂಟ್ಸ್ ಇರುತ್ತೆ. ಅವರು ಹೆಂಗೆ ಆರ್ಗ್ಯೂ ಮಾಡೋದು ನೋಡಿರ್ತೀವಿ, ಪಾಯಿಂಟ್ ಅಗೇನೆಸ್ಟ್ ಆರ್ಗ್ಯೂ ಮಾಡೋದು ನೋಡಿದ್ದೀವಿ. ಆ ಪಾಯಿಂಟ್ಸ್ ಎಲ್ಲ ಸಖತ್ ತುಂಬ ಇಷ್ಟ ಆಗುತ್ತೆ. ಮತ್ತು ಯೂತ್ಸ್ ಅಂದರೆ ಯೂತ್ಸ್ ಪ್ರಾಬ್ಲಮ್ಸ್ ಏನೇನಂತ ಅರ್ಥ ಮಾಡ್ಕೊತಾರೆ. ಆ್ಯಂಡ್ ವಿ ಆರ್ ಮೋದಿ ಫ್ಯಾನ್ಸ್ ಆಬ್ವಿಯಸ್ಲಿ. ಮೋದಿ ಸರ್ಕಾರ ಹೆಂಗಿದೆ ಅಂತ ಮೋದಿನೇ ಹೇಳಿದ್ದಾರೆ, ಟ್ರೈಲರ್ ಮಾತ್ರ ಅಂತ. ನಾವು ಪಿಕ್ಚರ್ಗೆ ತುಂಬ ಕಾಯ್ತಾ ಇದ್ದೀವಿ. ಸೊ ತೇಜಸ್ವಿ ಸರ್ ಏನೇಳಿ ಅವ್ರು ಅಂದರೆ ಅವನೇನು ಮಾಡ್ತಾರೆ, ಕೆಲಸದ ಜನರದ ಆರೋಗ್ಯ ಬಗ್ಗೆ ತಲೆ ಕೆಡ್ಸ್ಕೊಂಡು ಪ್ರೋಗ್ರಾಮ್ಸ್ ಇನಿಷಿಯೇಟಿವ್ ತೊಗೊತಾ ಇರ್ತಾರೆ. ಮೊನ್ನೆ ಮ್ಯಾರಥಾನ್ ಮಾಡಿದರು, ಅದೆಲ್ಲ ಆರೋಗ್ಯ ಬಗ್ಗೆ ತಲೆ ಕೆಡ್ಸ್ಕೊತಾರೆ. ಆಮೇಲೆ ಈ ಕೋವಿಡ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಬೆಡ್ ಅಲೋಕೇಶನ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಹೋದರೆ ತುಂಬ ಪಾಸಿಟಿವ್ ಪಾಯಿಂಟ್ಸ್ ಇದೆ. ಬಟ್ ನಾವು ಇವ್ರು ಇನ್ನೊಬ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ತೇಜಸ್ವಿ ಸೂರ್ಯ ನಮ್ಗೆ ಗೊತ್ತಿರೋಂಗೆ ಒಳ್ಳೆಯವರು. ಇವ್ರು ಅದಕ್ಕಿಂತ ಜಾಸ್ತಿ ಇನಿಷಿಯೇಟಿವ್ ಕೆಲಸ ಮಾಡ್ತಾರೆ ಅಂದರೆ ವಿ ಆರ್ ಹ್ಯಾಪಿ ವಿತ್ ದಟ್. ಬಿಜೆಪಿನೇ. ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಗೆಲ್ತಾರೆ. ಸರ್ಕಾರ ಕೇಂದ್ರ ಸರ್ಕಾರ BJP ಸರ್ಕಾರನೇ ಮಾಡ್ತಾರೆ. ತೇಜಸ್ವಿ ಸೂರ್ಯ ಎಲ್ಲಿ ಏನು ನೋಡೇ ಇಲ್ಲ ನಾವು ಎಷ್ಟೋ ದಿನ ಅವ್ರನ್ನ. ಒಬ್ಬರು ಸಂಸದರಾಗಿ ಜಯನಗರದಲ್ಲಿ ಅವರೇ ತಾನೆ, ಸೌಮ್ಯರೆಡ್ಡಿ ಅವರೇ ಬರ್ತಾರೆ. ತೇಜಸ್ವಿ ಸೂರ್ಯ
ನನಗೆ ಅಂದರೆ ನನಗೆ ಕಾಂಗ್ರೆಸ್ ಮೇಲೆ ಸ್ವಲ್ಪ ಪ್ರೀತಿ ವಿಶ್ವಾಸ ಜಾಸ್ತಿ. ಸೌಮ್ಯರೆಡ್ಡಿನೇ ಬರ್ತದೆ ಸರ್. ತೇಜಸ್ವಿ ಸೂರ್ಯ ಅಭಿವೃದ್ಧಿ ನಮ್ಮ ಕ್ಷೇತ್ರದಲ್ಲಿ ಇಡೀ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಳ್ಬೇಕಂದ್ರೆ 0 ಇದೆ ಸರ್. ಅವ್ರು ಡೆವಲಪ್ಮೆಂಟ್ ಆಗಿದೆ, ಕ್ಷೇತ್ರ ಡೆವಲಪ್ಮೆಂಟ್ ಆಗಿಲ್ಲ. ಮತ್ತು ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಅವರು 0%. ಬೇರೆ ರಾಜ್ಯಕ್ಕೂ ಹೊರಗಡೆ ಹೋಗ್ತಾರೆ ಸುಮ್ಮನೆ ಏನೋ ಒಂದು, ನಿಮಗೆ ಕರ್ನಾಟಕದಲ್ಲಿ ಹೇಳಬೇಕು ನಂಬರ್ 1 ಚೌಕಿ ಅಂತ ಹೇಳ್ಬೋದು. ನಂಬರ್ 1 ಚೌಕಿಲಲ್ಲ ಯಾರಪ್ಪ ಅಂತ ಹೇಳಿದ್ರೆ ವ್ಯಕ್ತಿ ಬೆಂಗಳೂರು ಸೌತ್ MP ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವು ನೋಡಿರೋಂಗೆ ಒಂದಕ್ಕೆ ಸರಿಯಾದರೂ ಕ್ಷೇತ್ರ ವಿಸಿಟ್ ಮಾಡಿಲ್ಲ ಅವರು. ನಮ್ಮ ಬೆಂಗಳೂರು ವಿಜಯನಗರ ಆಗಿರ್ಬೋದು, ಗೋವಿಂದರಾಜ ನಗರ ಇರ್ಬೋದು, ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾರೆ. ಒಂದು ಪ್ರೊಟೆಸ್ಟ್ಗೆ ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿಲ್ಲ. ಪ್ರತ್ಯಕ್ಷ ಯಾವಾಗ ಆಗ್ತಾರಂತಂದರೆ ಸರ್, ಅವರಿಗೆ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ವೋಟ್ ಬ್ಯಾಂಕಿಗೆ ಅದು ಏನೋ ಕಮ್ಯುನಿಟಿ ಏನಾದರೂ ಜಗಳ ಹಾಕ್ಕೊಂಡ್ರೆ ನೀವು ನೋಡಿರ್ಬೋದು. ಮೊನ್ನೆ ಏನೇನೋ ಅದು ಇಶ್ಯೂಸೇ ಅಲ್ಲ ಸರ್, ಅದು ರಿಯಲ್ ಇಶ್ಯೂಸು ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಚರಂಡಿ ಇರ್ಬೋದು, ಒಂದು ಸ್ಕೂಲ್ ಎಜುಕೇಷನ್ಸ್ ಇರ್ಬೋದು ಸರ್. ಆ ವ್ಯಕ್ತಿ ಒಂದು 10 ಜನಕ್ಕೆ, ಒಂದು 50 ಜನಕ್ಕೆ ಸ್ಕಾಲರ್ಶಿಪ್ ಅಂತ ಕೊಟ್ಬಿಟ್ಟು ವರ್ಷ ಎಲ್ಲ, ಅಂದರೆ ನಮ್ಮ ಪ್ರಿಯಕೃಷ್ಣ ಸರ್ ಮತ್ತು ಕೃಷ್ಣಪ್ಪ ಸರು ಡೈಲಿ ಸರ್ ಸಾವಿರಾರು ಜನಕ್ಕೆ ಹೋಗುತ್ತೆ. ವೆಲ್ತ್ ಇಶ್ಯೂಸ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಜುಕೇಷನ್ಗೆ, ಮೆಡಿಸನ್ಸ್ಗೆ ಪ್ರತಿದಿನ ನಾನು ನೋಡ್ತೀನಿ ಸರ್. ಅವರು ಸಾವಿರಾರು ಜನಕ್ಕೆ ಓಡ್ತಾರೆ. ಅವರು ಒಂದಿನದಲ್ಲಿ ಕೊಡೋದು ಅವರು ಒಂದು 5 ವರ್ಷದಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಆಸ್ತಿ ಇದು ಬಂತಂದರೆ ಬೆಂಗಳೂರು ಸೌತ್ MPದು 13 ಲಕ್ಷ ಇದ್ದಿದ್ದು 13 ಲಕ್ಷ ಅವರು 2019 ನಾಮಿನೇಷನ್ ಹಾಕ್ಬೇಕಾದ್ರೆ ತೋರಿಸಿದ್ದು, ಇವಾಗ 4 ಕೋಟಿ ತೋರಿಸ್ತಾ ಇದ್ದಾರೆ. ಅಂದರೆ ಎಷ್ಟು ಕರಪ್ಷನ್ ಮಾಡಿರ್ಬೋದು ನೀವು ಯೋಚನೆ ಮಾಡ್ಬೇಕು ಸರ್. ಅಂದರೆ ಅವ್ರು ತೋರಿಸಿರೋದು 4 ಕೋಟಿ ತೋರಿಸಿದ್ದಾರೆ ಅಂದರೆ ಇನ್ನು ತೋರಿಸದೇ ಇರೋ ಅಮೌಂಟ್ ಎಷ್ಟಿರ್ಬೋದು. ಅವ್ರ ಲಗ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಸರ್.